ಯಾಕೆ ದೇಶದ ಪ್ರಧಾನಿ ನಿಭಾಯಿಸ್ತಕ್ಕಂಥ ಶಕ್ತಿ ಇಲ್ಲ, ಅಸಹಾಯಕ. ಅದನ್ನೆಲ್ಲ ಜನರ ಮೇಲೆ ಕೈ ಕಟ್ಕೊಂಡು ಕೂತ್ಬಿಡು. ಸಿಲಿಂಡರ್ ರೀತಿ ಉಪ್ಪಿಟ್ಟಾದ ಮುಂಜಾನೆ ತಿನ್ಬೇಡ್ರಿ, ಒಮ್ಮೆ ಮಧ್ಯಾಹ್ನ ಊಟ ಮಾಡ್ರಿ. ಡೀಸೆಲ್ ಈ ರೀತಿ ಎಲ್ಲಿ ಅಡ್ಡಾಡಕ್ ಹೋಗ್ಬೇಡ್ರಿ. ಏನು ನಮ್ಮ ದೇಶದ ಪ್ರಧಾನಿಗಳೇ ಇದೆ, ಒಳ್ಳೇದಲ್ಲ ಈ ದೇಶಕ್ಕೆ. ನಿಮ್ಗೆ ವಿನಂತಿ ಮಾಡ್ಕೊತಿದ್ದೀನಿ, ನಾನಿದ್ದೇನೆ ಈ ದೇಶದ ಪ್ರಧಾನಿ, ಬಡವ ರಕ್ಷಣೆ ಮಾಡ್ತೇನೆ, ಇದೇರಿತವನ್ನು ನಾನು ನಿಭಾಯಿಸ್ತೇನೆ ಅಂತಕ್ಕಂಥ ಮಾತು ಹೇಳಿದ್ರೆ ನಾನು ಹೋಗ್ತೇನೆ. ಭಾರಿ ನೋವಿನ ಸಂಗತಿ. ಯಾವ ಸೆಸ್? ಪೆಟ್ರೋಲ್ ಡೀಸೆಲ್ ಮೇಲೆ ನೋಡ್ರಿ, ನಮ್ಮ ಕೊಟ್ಟಂತ GST ಹಣ ಕೊಡ್ತಾರೆ, ನಮಗ್ ಬರ್ಬೇಕಾದ ಪಾಲನ್ನ ಎಲ್ಲವನ್ನೂ ಕಡಿತಗೊಳಿಸ್ತಾ ಇದ್ದಾರೆ. ಕುತಂತ್ರ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದದನ್ನು ಮುಗಿಸ್ಬೇಕಂತಕ್ಕಂತ ಹುನ್ನಾರ. SIR ತಂದಕೇರಿ ಬಹಳ ಜನ ವೋಟರ್ಸ್ನ ತೆಗೆದು ಹಾಕ್ತಕ್ಕಂತ ಹುನ್ನಾರ. ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡಲಿಕ್ಕೆ ಇವರು ತಯಾರಾಗಿ ಹೊರಟಿದ್ದಾರೆ. ಅಧಿಕಾರ ಲಾಲಸಿಗೆ, ಅಧಿಕಾರ ಬರಲಿಕ್ಕೆ ವಾಮ ಮಾರ್ಗಗಳನ್ನು ಉಪಯೋಗ ಮಾಡಿಕೊಂಡು ಆ ವಾಮ ಮಾರ್ಗದಿಂದ ಅಧಿಕಾರ ಇರಲಿಕ್ಕೆ ಯಾವ ಕೆಟ್ಟ ಪ್ರವೃತ್ತಿ ಹೋಗಬಾರ್ದೆಲ್ಲ ಹೋಗಿದ್ದಾರೆ. ದೇಶದ ಜನತೆ ಕಂಗಾಲಾಗುವ ಸ್ಥಿತಿಗೆ ಬಂದಿದ್ದಾರೆ. ಇವರು ಅಧಿಕಾರ ಹಿಡಿಯಲಿಕ್ಕೆ ನಡೀತಕ್ಕಂಥ ದಾರಿಗಳಂತ ನೋಡಿ. SIR ಮುಖಾಂತರ ಪಶ್ಚಿಮ ಬಂಗಾಳದಲ್ಲಿ 90 ಲಕ್ಷ ಮತದಾರನ ತೆಗೆದು, ಮಹಾರಾಷ್ಟ್ರದಲ್ಲಿ ತಮ್ಮ ಬೇಕಾದ 40 ಮತಗಳನ್ನ ಹೆಚ್ಚು ಹಾಕ್ಸೋದು. ಇಲ್ಲಿ SIR ಇಲ್ಲಿ ಪ್ರಾರಂಭ ಮಾಡ್ತಾರೆ. ಇದು ಅದೇ ದಂಧ, ಯಾವುದೋ ಒಂದು ಟ್ರಿಬ್ಯುನಲ್ ಮಾಡೋದು. ಆ ನಂತರ ನಾವು ಹೋಗಿ ಹೇಳಿದ್ರೆ ಟ್ರಿಬ್ಯುನಲ್ದಾಗ ಇವತ್ತಿನವರೆಗೂ ನ್ಯಾಯ ಸಿಕ್ಕಿಲ್ಲ. ಏನ್ ಹಿಂದ್ಗಡೆ ನೋಡಿದೀವಿ, ಯಾವುದೂ ನ್ಯಾಯ ಸಿಕ್ಕಿಲ್ಲ. ಇಲ್ಲಿ ಸಿಗ್ತಕ್ಕಂಥ ಇದು ಇಲ್ಲ. ಮತದಾರನ್ನೇ ಮುಗಿಸ್ತಕ್ಕಂಥ ಪ್ರವೃತ್ತಿ, ಮಾಧ್ಯಮವನ್ನ ಹತ್ತಿಕ್ಕತಕ್ಕಂಥ ಪ್ರವೃತ್ತಿ, ದೇಶನ ಸುಳ್ಳನ್ನು ಬಿತ್ತಿಸ್ತಕ್ಕಂಥ ಪ್ರವೃತ್ತಿ, ಯಾವ ದೇಶಗಳಲ್ಲಿ ಇವ್ರ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೊಳ್ಳಾರ್ದ ಪ್ರವೃತ್ತಿ. ನಮ್ಮ ರಾಹುಲ್ ಜಿ ಅದಕ್ಕೆ ಹೇಳಿದ್ದಾರೆ, ಇನ್ನೂ ಗಂಡಾಂತರ ಪರಿಸ್ಥಿತಿ ದೇಶಕ್ಕೆ ತಂದಿಡ್ತಾರೆ ಈ ದೇಶದ ಪ್ರಧಾನಿಗಳು. ಕರೋನಾ ಎದುರಿಸಲಾರಕ್ಕೆ ಏನ್ ಹೇಳಿದ್ರು, ನೀವೆಲ್ಲ ಟಿವಿಯಾಗ ಹಾಕಿದ್ರಿ. ಕರೋನಾ ಓಡಿಸ್ಬಿಟ್ರು. ಏನದು ಯಾವ್ದ ದಿವ್ಯ ಔಷಧ ಸಂಜೀವಿನಿ ತಂದು ಬಿಟ್ರು. ಇಡೀ ವಿಶ್ವ ಅವ್ರ ಕಾಲಾಗಿ ಬಿತ್ತು. ಗೊತ್ತಾ? ನೀವೇನ್ ಟಿವಿಯಾಗ 3 ದಿವಸ 4 ದಿವಸ ನೋಡಿ ನೋಡಿ ನಾವೇ ಸುಸ್ತ. ಯಾವ್ದಪ್ಪ ದಿವ್ಯ ಔಷಧ? ಎಷ್ಟು ವಿಶ್ವದವ್ರು ಇವ್ರ ಕಾಲಿಗೆ ಬಿದ್ರು. 3 ದಿವಸ ಟಿವಿಯಾಗ ಹಾಕಿದ್ರಪ್ಪ, ನಾನು ನೋಡಿದ್ದೆ.